ಇವತ್ತು SLC ಫಲಿತಾಂಶ ಹೊರಗಡೆ ಬಂದಿದೆ. ಪರೀಕ್ಷಾ ಫಲಿತಾಂಶ ಹೊರಗಡೆ ಬಂತು. ದಾಖಲೆ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದೀವಿ ಅಂತ ಶಿಕ್ಷಣ ಇಲಾಖೆ ಹೇಳ್ಕೊಡ್ತಾ ಇತ್ತು. ಶಿಕ್ಷಣ ಸಚಿವಾಲಯ ಹೇಳ್ಕೊಳ್ತಾ ಇದೆ. ಪಾಸಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ. ಗ್ರಾಮೀಣ ಭಾಗದಲ್ಲೂ ಇನ್ಕ್ರೀಸ್ ಆಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮಕ್ಕಳು ಬಹಳ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೆ. ಸುಮಾರು ಜನ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತೆಲ್ಲ ಇವತ್ತು ಮಧು ಬಂಗಾರಪ್ಪ ಅವರು ಅಡ್ರೆಸ್ ಮಾಡಿದ್ರು. ಎಸ್, ನಮ್ಮ ರಾಜ್ಯದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಬಹಳ ಹೆಚ್ಚಿನ ಸಾಧನೆ ಮಾಡಿದಾಗ ಅಥವಾ ಬಹಳ ದೊಡ್ಡ ಅಂಕಗಳನ್ನು ತೆಗೆದುಕೊಂಡಾಗ ಅಫ್ಕೋರ್ಸ್ ನಮ್ಮೆಲ್ರಿಗೂ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ತಂದೆ ತಾಯಿಗಳಿಗೆ ನನ್ನ ಮಗ ಜಿಲ್ಲೆಗೆ ಮೊದಲು ಬಂದ, ರಾಜ್ಯಕ್ಕೆ ಮೊದಲು ಬಂದ್ಲು, ಅಥವಾ ಇನ್ನೇನೋ ಒಂದು 600ಕ್ಕೆ 625 ಅಂಕ ತಗೊಂಡ್ರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ರು, ಡಿಸ್ಟಿಂಕ್ಷನ್ ಬಂದರು, ಈ ರೀತಿ ಹಲವಾರು ಎಂಥ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ, ಭಾವನೆಗಳು, ಖುಷಿಯನ್ನು ವ್ಯಕ್ತಪಡಿಸುವಂಥ ಸಂದರ್ಭಗಳು ಇದ್ದೇ ಇರುತ್ತೆ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ 625ಕ್ಕೆ 625 ಅಂಕವನ್ನು SSLC ಪರೀಕ್ಷೆಯಲ್ಲಿ ಪಡ್ಕೊಳ್ತಾ ಇರುವಂತಹ ಮಕ್ಕಳು ಅಥವಾ ನಾವು ಏನು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಮಾತಾಡ್ತಾ ಇದ್ದೀವಿ, ಇದು ಹೈಯರ್ ಎಜುಕೇಷನ್ಗೆ ಹೋದಾಗ ಮಕ್ಕಳ ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತಾ ಇದೆ. ಯಾಕೆ? ಮಕ್ಕಳ ಪರ್ಸೆಂಟೇಜ್ ಇನ್ ದ ಸೆನ್ಸ್ ಪಾಸಿಂಗ್ ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತಾ ಇದೆ. ಕಾಂಪಿಟೇಟಿವ್ ಪರೀಕ್ಷೆಗಳು ಅಂತ ಹೋದಾಗ ಇಲ್ಲಿ ರ್ಯಾಂಕ್ ಬರುವಂಥ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಶಿಕ್ಷಣದ ಗುಣಮಟ್ಟ ಎಷ್ಟಕ್ಕಿದೆ? ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಮಕ್ಕಳು ಪಾಸ್ ಆಗ್ತಿದ್ದಾರೆ, ಓದ್ತಿದ್ದಾರೆ, ಎಲ್ಲ ಸರಿ. ಆದರೆ ಗುಣಮಟ್ಟದ ಶಿಕ್ಷಣ ಇದೆಯಾ? ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಇವತ್ತಿನ ಪವರ್ ಫೋಕಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ ದಾಖಲೆ ಮೇಲೆ ದಾಖಲೆ ಮಾಡ್ತಾ ಇದೆ. PUC ಬಳಿಕ SLC ಪರೀಕ್ಷೆಯಲ್ಲೂ ದಾಖಲೆಯ ಫಲಿತಾಂಶ ಹೊರಗೆ ಬಂದಿದೆ. SSLC ಫಲಿತಾಂಶ ಪ್ರಕಟ ಆಗಿದ್ದು ಪ್ರಸಕ್ತ ವರ್ಷ 94.1% ರಿಸಲ್ಟ್ ಸಿಕ್ಕಿದೆ ರಾಜ್ಯದಲ್ಲಿ. ಏಪ್ರಿಲ್ 9ರಂದೇ PUC ರಿಸಲ್ಟ್ ಬಂತು. ಅದರಲ್ಲೂ 86% ದಾಖಲೆ ಫಲಿತಾಂಶ ಬಂದಿತ್ತು. SSLCಯಲ್ಲಿ 625ಕ್ಕೆ 625 ಅಂಕವನ್ನ 7 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 21 ವಿದ್ಯಾರ್ಥಿಗಳು 625ಕ್ಕೆ 624 ಅಂಕವನ್ನು ಪಡ್ಕೊಂಡಿರೋ ಮಾಹಿತಿ ಇದೆ. PUCಯಲ್ಲೂ ಕೆಲವು ವಿದ್ಯಾರ್ಥಿಗಳಿಗೆ 100% ರಿಸಲ್ಟ್ ಸಿಕ್ಕಿದೆ. ಆರ್ಟ್ಸು, ಕಾಮರ್ಸು, ವಿಜ್ಞಾನ ವಿಭಾಗದಲ್ಲೂ 100% ಫಲಿತಾಂಶ ಬಂದಿದೆ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಇದಾವೆ. ಆ ಪ್ರಶ್ನೆಗಳನ್ನ ಮುಂದಿನ ಹಂತದ ಚರ್ಚೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಶಿಕ್ಷಣ ತಜ್ಞರಿರ್ತಾರೆ, ಪೋಷಕ ಸಂಘಟನೆಯವರು ಇರ್ತಾರೆ, ಅವ್ರ ಹತ್ರ ಎಲ್ಲ ಮಾತನಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಬಹಳ ಖುಷಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಏನಪ್ಪ ಔಟ್ ಆಫ್ 625ಗೆ 625 ಮಾರ್ಕ್ಸ್ ತೆಗೆದುಬಿಟ್ರ? ಹಾಗಾದ್ರೆ ಒಂದೇ ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಆಗ್ಲಿಲ್ವಾ? ಒಂದು ಅಕ್ಷರನೂ ತಪ್ಪಾಗಿ ಬರಲಿಲ್ವಾ ಇವರು ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಹಾಗಂದ ಮಾತ್ರಕ್ಕೆ ಏನ್ರಿ ಮಕ್ಕಳು ಪಾಸ್ ಆಗ್ಬಿಟ್ರೆ ನಿಮ್ಗೇನು ಹೊಟ್ಟೆ ಊರಿನ ಅನ್ನೋ? ಅವು ಕೂಡ ನಮ್ಮ ರಾಜ್ಯದ ಮಕ್ಕಳೇ, ನಮ್ಮ ಕನ್ನಡದ ಮಕ್ಕಳೇ. ಅವರು 625ಕ್ಕೆ 625 ಅಂಕ ಪಡ್ಕೊಂಡ್ರೆ ನಮಗೇನು ಬೇಜಾರು ಇಲ್ಲ ಅಥವಾ ನಮಗೆ ಸಮಸ್ಯೆನೂ ಅಲ್ಲ. ಆದರೆ ನಾವು ನೀವು ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಶಿಕ್ಷಣದ ಗುಣಮಟ್ಟ, ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ, 625ಕ್ಕೆ 625 ಅಂಕಗಳನ್ನು ಹೇಗೆ ಪಡ್ಕೊಳ್ತಿದ್ದಾರೆ, ಗುಣಮಟ್ಟದ ಪಾಡೇನು? ಬರೀ ರಿಸಲ್ಟ್ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಾ ಇದೀವಿ. ವಾಟ್ ಅಬೌಟ್ ಕ್ವಾಲಿಟಿ ಎಜುಕೇಶನ್? ವರ್ಷದಿಂದ ವರ್ಷಕ್ಕೆ ರಿಸಲ್ಟ್ ಉತ್ತಮ ಏನೋ ಆಗ್ತಾ ಇದೆ, ಆದ್ರೆ ಗುಣಮಟ್ಟದ ಪಾಡೇನು? ಶಾಲೆಗಳು ಫ್ಯಾಕ್ಟರಿಗಳಾಗ್ತಾ ಇದೆಯಾ? ಶಿಕ್ಷಣದ ಗುಣಮಟ್ಟ ಇದೆಯಾ ಅಥವಾ ಇಲ್ವಾ? ಪ್ರಾಡಕ್ಟ್ ಹೆಚ್ಚಾಗ್ತಾ ಇದ್ರು ಗುಣಮಟ್ಟ ಕಾಪಾಡೋದಕ್ಕೆ ಸಾಧ್ಯವಾಗ್ತಾ ಇದೆಯಾ? ಶಿಕ್ಷಣ ಇಲಾಖೆಯ ಪರೀಕ್ಷಾ ನೀತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಂದ್ಸಲ ನೀವು ಗ್ರೇಡ್ ಎಕ್ಸಾಮು ಅಂತೀರಾ ಹಿಂದಿಗೆ, ಇನ್ನೊಂದ್ಸಲ ಕೋರ್ಟ್ ಚಾಟಿ ಬೀಸಿದ ತಕ್ಷಣ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತೀರಾ, ಒಂದ್ಸಲ 3 ಎಕ್ಸಾಮು ಅಂತೀರಾ, ಒಂದ್ಸಲ 2 ಎಕ್ಸಾಮು ಅಂತೀರಾ. SSLC PUC ಮಕ್ಕಳಿಗೆ 20 ಇಂಟರ್ನಲ್ ಅಂಕ ಕೊಡ್ಲಾಗ್ತದೆ, ಗ್ರೇಸ್ ಮಾರ್ಕ್ಸ್ ತರ ಏನಕ್ಕೆ ಕೊಡ್ತಾ ಇದ್ದೀರಿ? ಖಾಸಗಿ ಶಾಲೆ ಮತ್ತು ಕಾಲೇಜುಗಳ ಜೋಳಿಗೆ ತುಂಬಿಸೋದಕ್ಕೆ ಇಂಥ ನಿಯಮಗಳು ಬಂದಿದೆಯಾ ಅಂತ. ಕೇವಲ 80 ಅಂಕಗಳಿಗೆ ಮಾತ್ರ ಪರೀಕ್ಷೆ ಬರೀತಾರೆ ಮಕ್ಕಳು, 20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ. ವೈ? ಪಾಸ್ ಆಗೋದಕ್ಕೆ 33 ಅಂಕಗಳು, ಪರೀಕ್ಷಾರ್ಥಿ 13 ಅಂಕ ಪಡ್ಕೊಂಡ್ಬಿಟ್ರೆ ಸಾಕು. ಹಾಗಾದ್ರೆ SSLC PUC ಹೆಚ್ಚು ಅಂಕ ಪಡ್ಕೊಂಡು ಪಾಸ್ ಆದ್ರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ ದಟ್ ಇಸ್ ರಾಂಗ್. ಕೌಶಲ್ಯದ ಶಿಕ್ಷಣಕ್ಕೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ಗೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ಗೆ ಆದ್ಯತೆ ಇಲ್ಲ.
ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಲ್ವೇನ್ರಿ? ನಮ್ಮ ಮಕ್ಕಳು ಆ ಸ್ಕೂಲಲ್ಲಿ ಹೋಗ್ತಿದ್ದಾರೆ, ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಬ್ರ್ಯಾಂಡೆಡ್ ಎಜುಕೇಶನ್ ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ನಾವು ಮರ್ಸಿಡೀಸ್ ಬೆನ್ಸಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತೀವಿ. ಸ್ವಾಮಿ, ನೀವು ಯಾವುದ್ರಲ್ಲಾದ್ರೂ ಸ್ಕೂಲಿಗೆ ಬಿಡಿ, ಆಟೋದಲ್ಲಾದ್ರೂ ಕಳಿಸಿ, ಅಥವಾ ನೀವು ಮರ್ಸಿಡೀಸ್ ಬೆನ್ಸಲ್ಲಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ. ಮಕ್ಕಳುಗಳು ಒಂಥರ ಫ್ಯಾಕ್ಟ್ರೀಸ್, ಶಾಲಾ ಕಾಲೇಜುಗಳು ಫ್ಯಾಕ್ಟ್ರಿಗಳಾಗ್ತಾ ಇದ್ದಾವೆ. ಆ ಫ್ಯಾಕ್ಟ್ರಿಗಳಿಂದ ಹೊರಗೆ ಬರುವಂಥ ಪ್ರಾಡಕ್ಟ್ಗಳಾಗ್ತಾ ಇದ್ದಾರೆ ಮಕ್ಕಳು. ಆದರೆ ಆ ಪ್ರಾಡಕ್ಟ್ನ ಗುಣಮಟ್ಟ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಪೋಷಕರ ಸಂಘಟನೆಯ ಸದಸ್ಯ ನಂಜೇಗೌಡರು ಇದ್ದಾರೆ. ನಂಜೇಗೌಡರು, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಕರಾದಂತಹ ಮಮತಾ ಅವರಿದ್ದಾರೆ. ಮಮತಾ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಲ್ನೂರು ಲೇಪಾಕ್ಷ ಅವರು ಶಿಕ್ಷಣ ತಜ್ಞರಿದ್ದಾರೆ. ಹಾಲ್ನೂರು ಲೇಪಾಕ್ಷ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ನಂಜೇಗೌಡರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಾನು ಇಷ್ಟ ತನಕ ಏನೇನು ಹೇಳಿದೆ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಸೊ ಮಕ್ಕಳು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಾಗ ಪೋಷಕರಿಗೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅಯ್ಯೋ ಬಿಡು, ನನ್ನ ಮಗ ಏನೋ ಓದ್ತಿದ್ದಾನೆ, ನನ್ನ ಮಗಳೇನೋ ಓದ್ತಿದ್ದಾಳೆ, 10th ಅಲ್ಲಿ ಇಷ್ಟು ಪರ್ಸೆಂಟೇಜ್ ಬಂತು, PUC ಇಷ್ಟು ಪರ್ಸೆಂಟೇಜ್ ಬಂತು. ಬಟ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಸರಿಯಾಗಿಲ್ಲ. ಎಷ್ಟೋ ಜನ PUC ಅಲ್ಲಿ ರ್ಯಾಂಕ್ ಬಂದಂತ ಸ್ಟೂಡೆಂಟ್ಗಳು ನೀಟು CET ಬರೆಯುವಾಗ ಫೇಲ್ಯೂರ್ ಆಗಿರುವಂತ ಎಕ್ಸಾಂಪಲ್ಗಳು ಕೂಡ ಇದೆ. ಆಗ ಪೋಷಕರುಗಳು, ಅಯ್ಯೋ ನನ್ನ ಮಗಳು PUC ಇಷ್ಟೊಂದು ಪರ್ಸೆಂಟೇಜ್ ತಗೊಂಡಿದ್ಲು, ನೀಟಲ್ಲಿ ಯಾಕೆ ಹಿಂಗಾಗೋಯ್ತು ಗೊತ್ತಿಲ್ಲ ನಮ್ಗೆ ಅಂತೆಲ್ಲ ಹೇಳುವಂತ ಉದಾಹರಣೆಗಳು ಬೇಕಾದಷ್ಟಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಒಂದು? ಈಗ ಏನಾಗಿದೆ ಮೇಡಮ್, ಖಾಸಗಿ ಸ್ಕೂಲ್ನಲ್ಲೂ ಇದನ್ನ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಏನಾಗುತ್ತೆ ಅಂದರೆ, ಈಗ ನಮ್ಮ ಸರ್ಕಾರದವ್ರು ಏನು ಮಾಡಬೇಕು ಅಂದರೆ, ಈ ಹೇಗಾಗಿದೆ ಅಂದರೆ ಸರ್ಕಾರಿ ಸ್ಕೂಲ್ಗಳಿಗೆ ಇದು ಕೊಡ್ತಾ ಇಲ್ಲ, ಸವಲತ್ತು ಕೊಡ್ತಾ ಇಲ್ಲ. ಅಲ್ಲಿ ಬೇಸಿಕ್ ಸರಿ ಇಲ್ಲ, ಒಳ್ಳೆ ಟೀಚರ್ಸ್ಗಳಿಲ್ಲ. ಈ ಖಾಸಗಿಯವರಿಗೆ ಒತ್ತು ಕೊಡ್ತಾರಲ್ಲ, ಅದನ್ನೇ ಗೌರ್ಮೆಂಟಿಗೆ ಕೊಟ್ಟುಬಿಟ್ರೆ ಎಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಮಕ್ಕಳು ಚೆನ್ನಾಗಿ ಓದ್ತವೆ ಮೇಡಮು. ಏನಾಗುತ್ತೆ, ಇವ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, 80% ತೆಗೆದ್ರೆ 20%, ಓ ನನ್ನ ಮಗ 100ಕ್ಕೆ 100 ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಹೌದಲ್ಲ ಮೇಡಮ್? ಆಮೇಲೆ ಸ್ಕೂಲ್ದು, ನನ್ನ ಮಗ ಆ ಸ್ಕೂಲಲ್ಲಿ ಹೋಗ್ತೇನೆ, ಈ ಸ್ಕೂಲು ಅದು ಹೈಫೈ ಸ್ಕೂಲು ಅಂತ ಹೋಗ್ತಾರೆ. ಅದು ಪಾಠ ಮಾಡೋದು ಅಷ್ಟೇ ಇರುತ್ತೆ. ಏನಾಗುತ್ತೆ ಅಂದರೆ, ಇಲ್ಲಿ ಮಕ್ಕಳಿಗೆ ಅಲ್ಲಿ ಕರೆಕ್ಟಾಗಿ ಎಜುಕೇಷನ್ ಸಿಗ್ತಾ ಇಲ್ಲ. ಇವ್ರದ್ದು ಗ್ರೇಸ್ ಮಾರ್ಕ್ಸಲ್ಲೇ ಅವರು ತಳ್ಳಿಬಿಟ್ಟು ಕಳಿಸ್ತಾರೆ. ಮುಂದೆ ಕಾಂಪಿಟೇಟಿವ್ ಹೋದಾಗ 0.5% ಇದ್ರೂ ಕೂಡ ಅವ್ರಿಗೆ ಸೀಟ್ ಸಿಗಲ್ಲ, ಮೆಡಿಕಲ್ ಸಿಗಲ್ಲ, ಇಂಜಿನಿಯರ್ ಸಿಗಲ್ಲ. ಎಷ್ಟು ಕಷ್ಟ ಆಗುತ್ತೆ ಹೇಳಿ ಮೇಡಮ್. ಹಾಗಾಗಿ ಇದನ್ನು ಸ್ವಲ್ಪ ಅವಾಯ್ಡಿಂಗ್ ಮಾಡಬೇಕು. ಖಾಸಗಿ ಸ್ಕೂಲಿಗೆ ಸೇರ್ಸೋದನ್ನು ಬಿಡಬೇಕು, ಸರ್ಕಾರಿ ಸ್ಕೂಲಿಗೆ ಒತ್ತು ಕೊಡಬೇಕು, ಸರ್ಕಾರಿ ಸ್ಕೂಲಿಗೆ ಒಳ್ಳೆ ಟೀಚರ್ಸ್ ಕೊಡಬೇಕು, ಅಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ನಾನು ಹೇಳ್ತಾರೆ. ನಾನು ನಿಮ್ಮ ಮಾತನ್ನು ಒಪ್ಪಲ್ಲ. ಇಲ್ಲಿ ನಾನು ಖಾಸಗಿ ಸ್ಕೂಲು ಸರ್ಕಾರಿ ಸ್ಕೂಲು ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಲಾಗ್ಲಿ ಅಥವಾ ಸರ್ಕಾರಿ ಶಾಲೆಲಾಗ್ಲಿ ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲ್ಲ ಅಂತ ನಾನು ವಾದ ಮಾಡ್ತಾ ಇಲ್ಲ. ನಾನು ಸರ್ಕಾರಿ ಶಾಲೆಗಳ ಮಕ್ಕಳು ಕೂಡ ಇವತ್ತು ಎಷ್ಟೋ ಜನ ಓದಿದ್ದಾರೆ, ಅಲ್ಲಿ ಫೆಸಿಲಿಟಿ ಕಡಿಮೆ ಇರಬಹುದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಪ್ರಶ್ನೆ, ಗುಣಮಟ್ಟದ ಶಿಕ್ಷಣ, ಶಾಲೆ ಅಂದ್ರೆ ಶಾಲೆ, ಅದು ಸರ್ಕಾರಿ ಶಾಲೆ ಆಗಿರ್ಲಿ ಖಾಸಗಿ ಶಾಲೆ ಆಗಿರ್ಲಿ, ಪಾಸಿಂಗ್ ಪರ್ಸೆಂಟೇಜ್ ನಾವು ಇಷ್ಟೊಂದು ಪರ್ಸೆಂಟೇಜಲ್ಲಿ 94.1% ಎಂಟೈರ್ ಸ್ಟೇಟಲ್ಲಿ ಪರ್ಸೆಂಟೇಜ್ ಇದೆ ಅಂದಾಗ, ವಾಟ್ ಅಬೌಟ್ ಕ್ವಾಲಿಟಿ ಅಂತ ನಾನು ಕೇಳ್ತಾ ಇರೋದು. ಸೊ ನಾನು ಖಾಸಗಿ ಸರ್ಕಾರಿ ಅಂತ ನಾನು ಬೇರೆ ಬೇರೆ ಮಾಡ್ತಾ ಇಲ್ಲ, ನಾನು ಒಟ್ಟಾರೆಯಾಗಿ ಕೇಳ್ತಾ ಇದ್ದೀನಿ. ಎಸ್, ಲೇಪಾಕ್ಷ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ ಇದ್ರ ಬಗ್ಗೆ? ಈ ಒಂದು ಸ್ವತಂತ್ರ ಬಂದಾಗ್ಲಿಂದಲೂ ಇಲ್ಲಿನವರೆಗ ಕೂಡ ಈ ರೀತಿಯ ಫಲಿತಾಂಶವನ್ನ ನಾವು ನೋಡೇ ಇಲ್ಲ. ಈ ವರ್ಷ ಅಂತಹ ದಾಖಲೆಯ ಫಲಿತಾಂಶ ಬಂದಿದೆ. ಆದ್ರೆ ನಮ್ಮ ಸ್ನೇಹಿತರು ಯಾರೋ ಹೇಳ್ತಾ ಇದ್ರು, ಖಾಸಗಿ ಸಂಸ್ಥೆಗಳು ಮತ್ತು ಅವೆಲ್ಲ ವ್ಯಾಪಾರೀಕರಣದ ರೀತಿಯಲ್ಲಿ ನಡೀತಾ ಇದ್ದಾವೆ, ಹೆಚ್ಚು ಒತ್ತು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇಲ್ಲ ಸರ್ಕಾರ. ಅದು ಸುಳ್ಳು, ಅದು ಸರಿಯಲ್ಲ, ಮಾತಾಡಬಾರ್ದು. ಯಾಕೆಂದ್ರೆ ಖಾಸಗಿ ಶಾಲೆಗಳು ವರ್ಷಕ್ಕೆ 39ರಿಂದ 40 ಲಕ್ಷ ಕೋಟಿ ಬಜೆಟ್ ತೆಗೆದ್ರು ₹1 ನಾವು ಸರ್ಕಾರದಿಂದ ಏನು ತಗೊಂಡಿಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ಕ್ವಾಲಿಟಿಯನ್ನ ಕೊಡೋದ್ರ ಮೂಲಕನೇ ಇವತ್ತು ಬಿಟ್ಬಿಡಿರ, ಇವತ್ತು 625 ತಗೊಳೋದು ಮುಖ್ಯ ಅಲ್ಲ. ಆದ್ರೆ ಹಿಂದಿನ 5 ವರ್ಷದ ಹಿಂದಿನ ನೀವು ರಿಸಲ್ಟ್ ತೆಗೆದುಕೊಂಡು ನೋಡಿ, 20 ರ್ಯಾಂಕ್ಸ್ ಬಂದ್ರು 20 ಪ್ರೈವೇಟ್ ಅವೇ. ಯಾಕೆ ಸರ್ಕಾರ ಅವ್ರು ಬರಲಿಲ್ಲ? ಯಾಕೆ 40,000 ಕೋಟಿ ನೀವು ಖರ್ಚು ಮಾಡ್ತೀರಾ? ಆಮೇಲೆ ಸರ್ಕಾರಿ ಶಾಲೆ ಟೀಚರ್ಸ್ ಮಕ್ಕಳೆಲ್ಲ ಖಾಸಗಿ ಶಾಲೆಗಳಲ್ಲಿ ಯಾಕೆ ಓದ್ಬೇಕು? ನೀವು ಟೀಚರ್ಸ್ ಆದವ್ರು ನಿಮ್ಮ ಶಾಲೆಗಳಲ್ಲೇ ಸೇರಿಸ್ಕೊಂಡು ಓದಿಸ್ಕೊಳ್ಳಿ, ಬೇಡ ಅಂದಿದ್ದೀವ? ನಮ್ಮಲ್ಲಿ ಕ್ವಾಲಿಟಿ ಇದೆ ಅಂತ ನೀವೆಲ್ಲ ಬಂದು ಸೇರಿಸ್ತೀರಾ. ಇವತ್ತು 50% ಮಕ್ಕಳು ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಯೋಚನೆ ಮಾಡಿ. ಆದ್ರೆ ಒಂದು, ನೀವು ಫಲಿತಾಂಶದ ಬಗ್ಗೆ ಮಾತಾಡುವಾಗ, ಈ ಏನು ಕಳೆದ ವರ್ಷ ನಮ್ಮ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ, 13 ಅಂಕಗಳು, 80ಕ್ಕೆ 13 ತಗೊಂಡ್ರೆ 20 ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ 33 ಬಂದ್ರೆ ಪಾಸ್ ಅನ್ನೋದು, ಅದು ನಿಜವಾಗ್ಲೂ ಕೂಡ
ಒಂದು ವೈಜ್ಞಾನಿಕವಾದ ಒಂದು ತೀರ್ಮಾನ ಅಲ್ಲ ಅಂತ ನಾನು ಭಾವಿಸ್ತೇನೆ. Alright. ಯಾಕೆಂದ್ರೆ ಮೊದಲು ಚೆನ್ನಾಗಿತ್ತು ಮೇಡಮ್, 80ಕ್ಕೆ ಮಿನಿಮಮ್ 24ರಿಂದ 26 ತಗೋಬೇಕಾಗಿತ್ತು. ಹೌದು. ನೋಡಿ, ಕಳೆದ ವರ್ಷ ರಿಸಲ್ಟ್ ಡೌನ್ ಆಯ್ತು ಅಂತ ಆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನೇ ಗೊತ್ತಿಲ್ಲ ನನಗೆ ಈ ವರ್ಷ ಒಳ್ಳೆ ರಿಸಲ್ಟ್ ತೋರಿಸ್ಬೇಕು ನೀವು ಅಂತ ಇಲಾಖೆಗೂ ಮತ್ತು ಮಂತ್ರಿಗಳಿಗೂ ಪ್ರೆಷರ್ ಹಾಕಿ ಅವ್ರೇನ್ ಮಾಡಿದ್ರು, ಈಸಿ ದಾರಿ ನೋಡ್ಕೊಂಡ್ರು. ಏನೋ ಒಂದು ಕಮಿಟಿ ಫಾರಂ ಮಾಡಿದ್ರು, ಅದ್ರ ಒಂದು ಸಜೆಷನ್ ಕೊಡ್ತು, 13 ಮಾರ್ಕ್ಸ್ ಸರ್ ತಗೊಂಡ್ರೆ ನಾನು ಲೇಪಾಕ್ಷ ಅವರೇ, ನಾನು ಒಂದೇ ಒಂದು ಹೇಳ್ತೀನಿ, ವೆರಿ ಸಿಂಪಲ್. ಇವ್ರು ಏನ್ ಮಾಡಿದ್ದು ಅಂದ್ರೆ ರಿಸಲ್ಟ್ ನ ಜಾಸ್ತಿ ತೋರಿಸ್ಬೇಕು ಅಂತ ಹೇಳಿ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ಮಕ್ಕಳ ಪ್ರತಿಭೆಗೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ಅಷ್ಟೊಂದು ಓದ್ಬೇಡ್ರಪ್ಪ, ಇಷ್ಟು ಓದಿ ಸಾಕು, ನಾವು ನಿಮ್ಮನ್ನ ಪಾಸ್ ಮಾಡ್ಬಿಡ್ತೀವಿ ಅಂತ ತೋರಿಸ್ಕೊಡ್ತಿದಾರೆ ಅಷ್ಟೇನೆ ಇವರು. ಅದರಿಂದ ಔಟ್ಪುಟ್ ಕ್ವಾಲಿಟಿ ಇರಲ್ಲ ಮೇಡಮ್. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದ್ದು. 10th PUC ಹೆಂಗೋ ಮುಗಿಸ್ಬಿಡ್ತಾರೆ ಇವ್ರ 13 ಮಾರ್ಕ್ಸ್. ನಾನು ಅದನ್ನೇ ಆಶ್ಚರ್ಯ ಪಟ್ಕೊಂಡು ಕೇಳ್ತಾ ಇದೀನಿ, 13 ಮಾರ್ಕ್ಸ್, 80ಗೆ 13 ಮಾರ್ಕ್ಸ್ ತಗೊಂಡ್ಬಿಟ್ರೆ ಸಾಕು ಅಂತಂದ್ರೆ ಆ ಹುಡುಗ ಇನ್ ಏನ್ ಓದ್ತಾನೆ? ಒಬ್ಬ ಸ್ಟೂಡೆಂಟ್ ಏನ್ ಓದ್ತಾನೆ ಹೇಳಿ? ಯಾಕೆ ಓದ್ಬೇಕು? ಯಾಕೆ ಕಣ್ಣು ಮುಚ್ಕೊಂಡು ಬರೆದ್ರು 13 ಮಾರ್ಕ್ಸ್ ಬರುತ್ತೆ? ಹೌದು ಮೇಡಮ್, SLCಗೆ ಒಂದು ಲೈಫ್ ಕ್ಲೋಸ್ ಆಗುತ್ತೆ, PU ಲೆವೆಲ್ಗೆ ಹೋಗಿ ಅವನು ಮುಂದುವರಿತಾನೆ ಅನ್ನೋ ಗ್ಯಾರಂಟಿ ನಮ್ಗೆ ಇಲ್ಲ. ಆಲ್ ರೈಟ್. ಮಮತಾ ಅವರೇ, ನೀವು ಕೂಡ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಗೆ? ನೀವು ಕೂಡ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸೊ ನೀವು ಮಕ್ಕಳನ್ನ ನೋಡಿದಂತೆ ವ್ಯಾಲ್ಯೂ ಆಡೆಡ್ ಎಜುಕೇಶನ್ ಇವತ್ತು ಸಿಗ್ತಾ ಇದೆಯಾ ಮಕ್ಕಳಿಗೆ? ಮಕ್ಕಳ ಶಿಕ್ಷಣ ಗುಣಮಟ್ಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಏನ್ ಹೇಳ್ತೀರಿ? ಸರ್ಕಾರದ ಕೆಲವು ನಿರ್ಧಾರಗಳು. ಓಕೆ, ನಾನು ಮತ್ತೊಮ್ಮೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಸ್ ಲೇಪಾಕ್ಷ ಅವರೇ, ನೀವು ಮಾತಾಡ್ತಾ ಇದ್ರಿ, ಸಾಕಷ್ಟು ವಿಚಾರ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರಿ. ನಾನು ಅದನ್ನೇ ಹೇಳಿದ್ದು, 13 ಮಾರ್ಕ್ಸ್ ನ ಒಬ್ಬ ಸ್ಟೂಡೆಂಟ್ ಕಣ್ಣು ಮುಚ್ಕೊಂಡು ಪರೀಕ್ಷೆ ಬರೆದ್ರು ತಗೊಂಡ್ಬಿಡ್ತಾನೆ. ಅವ್ನು ಓದಬೇಕು ಸ್ಪೆಷಲ್ ಆಗಿ ಕುತ್ಕೊಂಡು ಅಂತ ಏನಿಲ್ಲ ಅದಕ್ಕೆ. ಹೌದು. ರಿಸಲ್ಟ್ ನ ಹೆಚ್ಚು ಮಾಡ್ಬೇಕು ಅಂತ. ಆಮೇಲೆ ಮತ್ತೊಂದು ಪ್ರಶ್ನೆ ಇದೆ, ಈಗ ಫೇಲ್ ಆದವ್ರಿಗೆ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಇತ್ತು. ಈಗ ಅದನ್ನ 3 ಎಕ್ಸಾಮ್ ಮಾಡಿದ್ರು. ನಾನ್ ಹೇಳೋದು, ಯಾಕೆ ಮಾಡ್ಬೇಕು? ಎಲ್ಲರನ್ನೂ ಪಾಸ್ ಮಾಡ್ಬೇಕು ನೀವು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಎಕ್ಸಾಮ್ ಯಾಕೆ ಮಾಡ್ತೀರಿ? ಹಾಗೆ ಪಾಸ್ ಮಾಡಿ. ಈಗ ಹೇಳಿದ್ರಲ್ಲ ಮೇಡಮ್, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಇಷ್ಟೇನೆ. 3 ಎಕ್ಸಾಮ್ ಮಾಡೋದು ಅವೈಜ್ಞಾನಿಕ ಮೇಡಮ್. 1 ಎಕ್ಸಾಮ್ ಸಾಕಾಗಿತ್ತು. ಆಮೇಲೆ ಈಗ ಇತ್ತೀಚೆಗೆ ನಾವು ಮಾಹಿತಿ ಪ್ರಕಾರ ವ್ಯಾಲ್ಯೂಯೇಷನ್ ಕೂಡ ತುಂಬಾ ಎರಾಟಿಕ್ ನಡೀತಾ ಇದೆ. ಹೌದು, ನೀವ್ ಹೇಳಿದ್ರಲ್ಲ 100 ಮಾರ್ಕ್ಸ್ಗೆ ಒಂದು ತಪ್ಪಾಡ್ದಂಗೆ ಅವ್ರು 100 ಮಾರ್ಕ್ಸ್ ತಗೊಳಕ್ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಮಾಡಿದ್ರಿ. ಹೌದು, ಖಂಡಿತ ನಾನು ಒಬ್ಬ ಎಜುಕೇಶನಿಸ್ಟ್ ಆಗಿ ಹೇಳ್ತೇನೆ, ತುಂಬಾ ಟಫ್ ಇದೆ ಮೇಡಮ್. ಇವತ್ತು ಏನ್ 625ಕ್ಕೆ ಕೌಂಟ್ಲೆಸ್ ಅಷ್ಟೊಂದ್ ಜನ ಹುಡುಗರು ಸ್ಕೋರ್ ಮಾಡ್ತಾರೆ ಅಂದ್ರೆ ಎಲ್ಲಿದೆ ಮೇಡಮ್ ಸರ್? ಅದನ್ನೇ ನಾನು ಕೇಳ್ತಾ ಇರೋದು. 625ಕ್ಕೆ 625 ಅಂಕವನ್ನ ಹೇಗೆ ಒಂದು, ಹಂಗಾದ್ರೆ ಇಂಗ್ಲಿಷ್ ಅಲ್ಲಾಗ್ಲಿ ಸೈನ್ಸ್ ಅಲ್ಲಾಗ್ಲಿ ಯಾವ್ದ್ರಲ್ಲೂ ಒಂದೇ ಒಂದು ತಪ್ಪಿರಲ್ವಾ? ಒಂದು ಅಕ್ಷರನೂ ತಪ್ಪಿರಲ್ವಾ? ಹಾಗಾದ್ರೆ ಕನ್ನಡದಲ್ಲೂ ಒಂದು ಅಕ್ಷರ ತಪ್ಪಿರೋದಿಲ್ವಾ ಹಾಗಾದ್ರೆ? ಮೇಡಮ್ ಜಿ, ಮೊದಲು ಎಲ್ಲ ಹಂಗೆ ಅಂದ್ರೆ 625ಕ್ಕೆ 625 ಅಂದ್ರೆ ಇಬ್ಬನ ಇರ್ತಿದ್ರು ಸ್ಟೇಟ್ಗೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವತ್ತು ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಎರಾಟಿಕ್ ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಟರ್ಸ್ ಕರೆಕ್ಟ್ ಆಗಿ ವ್ಯಾಲ್ಯೂ ಮಾಡ್ತಾ ಇಲ್ಲ ಮೇಡಮ್. ನಾನು ಇದನ್ನ ದೂಷಣೆ ಮಾಡ್ತೇನೆ ನೇರವಾಗಿ. ಯಾಕೆ ನಮ್ಗೆ ಗೊತ್ತಿದೆ, ರಿವ್ಯಾಲ್ಯೂಯೇಷನ್ ಹಾಕಿದಾಗ 60 ಇದ್ದಿದ್ದು 80 ಆಗುತ್ತೆ, 80 ಇದ್ದಿದ್ದು 40 ಇಳಿಯುತ್ತೆ. ಏನದ್ರ ಅರ್ಥ? ಕ್ವಾಲಿಟಿ ನೋಡಿ, ಒಂದ್ ತಿಳ್ಕೊಳ್ಳಿ, ಕಳೆದ ವರ್ಷ ನಮ್ದು 80% ಮೇಲಿದ್ರೆ ಖಾಸಗಿ ಅನುದಾನ ರಹಿತದ್ದು, ಸರ್ಕಾರಿದು ಬರೀ 42% ಇತ್ತು. ಯಾಕೆ ಅಷ್ಟು ಕಡಿಮೆ ಆಯ್ತು? ಆ ರಿಸಲ್ಟ್ ಬರ್ಲಿಲ್ಲ ಅಂತಲೇ ಇದನ್ನೆಲ್ಲ ಬದಲಾವಣೆಗಳಾಗಿದ್ದು. ದಟ್ ಈಸ್ ರಾಂಗ್ ಸರ್. ನಾನು ಹೇಳ್ತಿದ್ದೀನಲ್ಲ, ಯಾರು ಶಿಕ್ಷಣ ಇಲಾಖೆಗೆ ಅಡ್ವೈಸ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ. ಇದು ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗುವಂತಹ ಯೋಚನೆಗಳಿದೆಲ್ಲವೂ ಕೂಡ.